ಬೆಳಗ್ಗೆ ನಾಷ್ಟಕ್ಕೆ ಕಡಿಮೆ ಎಣ್ಣೆಯಿಂದ ಆರೋಗ್ಯಕರವಾದಂಥ ರೆಸಿಪಿ ಮಾಡ್ಕೋಬೇಕನ್ನೋದಾದ್ರೆ ಈ ರೆಸಿಪಿ ಮಾಡ್ಕೋಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡುವಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಬೌಲ್ ತೊಗೊಂಡೇನಿ ರೀ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ರವೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡಿರಿ. ನಾನು ಮೀಡಿಯಮ್ ರವೆ ತೊಗೊಂಡಿನಿ. ನೀವು ಯಾವ ರವೆ ಅಂತೀರಿ, ಯಾವ ರವೆ ಆದರೂ ತೊಗೋಬೋದು. ಮೀಡಿಯಮ್ ರವೆ ಆದರೂ ತೊಗೋಬೋದು, ಚಿರೋಟಿ ರವೆ ಆದರೂ ತೊಗೋಬೋದು ರೀ. ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕ್ಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು ರೀ. ಅರ್ಧ ಕಪ್ ಹಾಕೋ ಬದಲಿ 1 ಕಪ್ ಕಡಲೆ ಹಿಟ್ಟು 1 ಕಪ್ ರವೆನೂ ಹಾಕೊಂಡು ಮಾಡ್ಕೋಬೋದು ರೀ. ಈಗ ನಾನು ಅರ್ಧ ಕಪ್ ಮೊಸರು ಏನು ತೊಗೊಂಡಿನಿ ರೀ, ಮೊಸರು ಹಾಕ್ಕೋತೀನಿ ನೋಡಿರಿ. ಈಗ ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಕಡಲೆ ಹಿಟ್ಟು, ರವೆ, ಮೊಸರು 3 ಮಿಕ್ಸ್ ಮಾಡ್ಕೊಳಕತ್ತೀನಿ. ನಾನು ಬೆಳಗಿನ ನಾಷ್ಟಕ್ಕೆ ಸುಮಾರು ರೆಸಿಪಿಗಳು ಮಾಡಿ ತೋರಿಸಿನಿ. ನೀವು ಬೇರೆ ಬೇರೆ ಮಾಡಿರ್ತೀರಿ. ನಿಮಗೆ ಯಾವ್ಯಾರ ಬೇರೆ ಬೇರೆ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೇನೆ ರೀ. ಈಗ ನೋಡಿರಿ ಈ ರೀತಿ ಆಗೈತೆ ರೀ. ಈಗ ಇದಕ್ಕೆ 1 ಕಪ್ ನೀರು ಹಾಕೋತೀನಿ ರೀ. ನಾನು ಮೊಸರೇನು ಹಾಕ್ಕೊಂಡಿದ್ದಿಲ್ಲ ರೀ, ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕೋತೀನಿ ನೋಡಿರಿ. ಇದು ಗಂಟು ಇಲ್ದಂಗೆ ಚಲೋ ಹೊತ್ತಿನಾಗೆ ಕಲಿಸ್ಕೋಬೇಕು ರೀ. ನಾ ಬೆಳಗಿನ ನಾಷ್ಟ ರೆಸಿಪಿ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತಿ. ಈಗ ನೋಡಿರಿ ನಾ ಈ ರೀತಿ ಎಲ್ಲ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊಂಡಿನಿ. ಈ ರೀತಿ ಆಗೈತೆ ನೋಡಿರಿ ಹಿಟ್ಟು. ಈಗ ಇದಕ್ಕೆ ನಾನು ಗೋಬಿ ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ಗೋಬಿ ಈ ರೀತಿ ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕಾಗ್ತದೆ ರೀ. ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿನಿ, ಬೀನ್ಸ್ ಹಾಕ್ಕೊಳಕತ್ತೀನಿ ನೋಡಿರಿ. ನಿಮ್ಮ ಮನೆಗೆ ಯಾವ್ಯಾವ ತರಕಾರಿ ಅವೈಲೇಬಲ್ ಇರ್ತಾವೆ ಅವು ಹಾಕ್ಕೋಬೋದು ರೀ. ನಾನು ಒಂದು ಯೆಲ್ಲೋ ಕಲರ್ದು ಕ್ಯಾಪ್ಸಿಕಮ್ ತೊಗೊಂಡಿನಿ, ಅದು ಹಾಕ್ಕೊಳಕತ್ತೀನಿ. ಚೂರು ಹಾಕ್ಕೊಂಡ್ರೆ ಸಾಕ್ರಿ. ಒಂದು ಅರ್ಧ ಪೀಸ್ ಹಾಕ್ಕೊಂಡ್ರೆ ಸಾಕ್ರಿ. ನೀವು ಜಾಸ್ತಿ ಮಾಡ್ಕೋತೀರಿ ಅಂದ್ರೆ ಜಾಸ್ತಿ ಹಾಕ್ಕೋಬೋದು ರೀ. ಒಂದು ಹಸಿಮೆಣ್ಸಿಕಾಯಿ ಸಣ್ಣ ಕಟ್ ಮಾಡ್ಕೊಂಡ್ರೆ ಅದು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ನೋಡಿರಿ. ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ನಿಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡಪ್ಪ ಅನ್ನೋದಾದ್ರೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕ್ಕೋಬೋದು ಸಣ್ಣಗೆ ಪೀಸ್ ಮಾಡ್ಕೊಂಡು. ಸ್ವಲ್ಪ ಖಾರದ ಪುಡಿ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. ಒಂದು ಚಿಟಿಕೆ ಹಿಂಗೆ ಹಾಕ್ಕೋತೀನಿ ನೋಡಿರಿ. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಬರ್ತೈತೆ ರೀ. ಹಾಗಾಗಿ ನಾನು ಹಿಂಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ನಾನು ಅರ್ಧ ಕಪ್ಪಿಂದ ಮಾಡಾಕತ್ತೀನಿ. ನೀವು 1 ಕಪ್ಪಿಂದ ಬೇಕಾದ್ರೆ ಮಾಡ್ಕೋಬೋದು ರೀ. ನೀವು ಇದಕ್ಕೆ ಬಟಾಣಿ ಹಾಕ್ಕೋಬೋದು, ಕ್ಯಾರೆಟ್ ಹಾಕ್ಕೋಬೋದು, ಸೌತೆಕಾಯಿ ಹಾಕ್ಕೋಬೋದು. ನಿಮ್ಮ ಮನೆಗೆ ಯಾವ್ಯಾವ ತರಕಾರಿ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ನಾನು ಕ್ಯಾಪ್ಸಿಕಮ, ಬೀನ್ಸ, ಗೋಬಿ ಮಾತ್ರ ಹಾಕ್ಕೊಂಡೇನಿ ರೀ. ನಾವು ಎಷ್ಟು ತರಕಾರಿ ಹಾಕಿ ಮಾಡ್ತೀವಲ್ಲ ರೀ ಅಷ್ಟು ಆರೋಗ್ಯಕ್ಕೂ ಒಳ್ಳೇದು ರೀ. ತರಕಾರಿ ತಿಂದೇ ಇದ್ದಾಗ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ರೀ. ಅವ್ರಿಗೆ ಗೊತ್ತೇ ಆಗಲ್ಲ ರೀ ಇದ್ರ ತರಕಾರಿಗಳು ಇದ್ದಾವೆ ಅಂಥೇಳಿ. ಈಗ ನೋಡಿರಿ ಈ ಹದ ಆಗೈತೆ ನೋಡಿರಿ, ಹಿಟ್ಟಿನ ಹದ. ತೀರಾ ಅಷ್ಟು ಅಳಕೂ ಇಲ್ಲ, ತೀರಾ ಅಷ್ಟು ಗಟ್ಟಿನೂ ಇಲ್ಲ, ನಾರ್ಮಲಲ್ಲಿ ಐತೆ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ನೋಡಿರಿ. ಇದನ್ನ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ನೋಡಿರಿ ಇದು ಮಿಶ್ರಣ ರೆಡಿ ಆಗೈತೆ ರೀ. ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಇವತ್ತು ಡಿಫ್ರೆಂಟಾಗಿರಲಿ ಅಂತೇಳಿ ಬೆಳಗಿನ ತಿಂಡಿ ಮಾಡಾಕತ್ತಿದ್ದೆ ನಾನು. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಈಗೇನು ರೆಡಿ ಮಾಡ್ಕೊಂಡಿವಲ್ಲ ಹಿಟ್ಟು, ಇದು ಹಾಕ್ಕೊಳ್ಳೋಣ ರೀ. ನೀವು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತದೆ ರೀ. ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತೆ ರೀ ಅದು. ನಾನು ಬೆಳಗ್ಗೆ ಅವಸರದಾಗ ಮಾಡುವಂಥ ರೆಸಿಪಿಗಳನ್ನ ಸುಮಾರು ನಮ್ನಿ ಮಾಡಿ ತೋರಿಸಿದ್ರೆ ಇವತ್ತೊಂದು ಡಿಫ್ರೆಂಟಾಗಿರಲಿ ಅಂತ ಮಾಡಾಕತ್ತಿದ್ದೆ. ಇದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗತ್ತೆ ರೀ. ಹಾಗಾಗಿ ಟೈಮ್ ಇದ್ದಾಗ ಮಾಡ್ಕೊರಿ. ಮಕ್ಕಳು ಲಂಚ್ ಬಾಕ್ಸಿಗೂ ಕಟ್ಬೋದು, ಇಲ್ಲ ಸಾಯಂಕಾಲ ಟೀ ಟೈಮಿಗೂ ಮಾಡ್ಕೋಬೋದು ರೀ. ಇದು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗ್ತದೆ ರೀ. ಒಂದು 5 ರಿಂದ 6 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ರೆ ಅದು ಬೇಯ್ತೈತೆ ರೀ. ಯಾಕಂದ್ರೆ ನಾವು ನೀರು ಹಾಕಿ ಅಳಕ್ಕೆ ಮಾಡಿರ್ತೀವಿ, ಇದು ಗಟ್ಟಿ ಆಗೋರಿಗೆ ಬೇಯಿಸ್ಕೋಬೇಕಾಗ್ತದೆ ರೀ. ಈಗ 3 ರಿಂದ 4 ನಿಮಿಷ ಆಯ್ತು ರೀ. ನೀವು ವಿಡಿಯೋದ ನೋಡಕತ್ತೀರಿ, ನಿಮಗೆ ಗೊತ್ತಾಗ್ತಿರ್ಬೇಕು. ಇದು ಗಟ್ಟಿ ಆಗಾಕತ್ತೈತೆ ನೋಡಿರಿ. ಈ ರೀತಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ. ಯಾಕಂದ್ರೆ ರವೆ ಕಡಲೆ ಹಿಟ್ಟು ಇರ್ತೈತಿಲ್ಲ ರೀ, ಈ ರೀತಿ ಬೇಯ್ಬೇಕು ರೀ ಚಲೋ ಹೊತ್ತಿನಾಗೆ. ನೀವು ಅನ್ಬೋದು ಇದೇನಪ್ಪ ಹಿಟ್ಟಿನ ಪಲ್ಯ ಮಾಡ್ದಂಗೆ ಮಾಡಕತ್ತಾಳ ಅಲ್ಲಿ ಇವಳು ಅಂತೇಳಿ. ನೀವು ವಿಡಿಯೋ ನೋಡ್ತಾ ಹೋಗ್ರಿ, ನಿಮಗೆ ಗೊತ್ತಾಗುತ್ತೆ ನಾ ಏನು ಮಾಡ್ತೀನಿ ಮುಂದೆ ಅನ್ನೋದು. ಈ ರೆಸಿಪಿಯಲ್ಲಿ ಮುಖ್ಯ ಏನಂದ್ರೆ ಇದು ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ, ಇಲ್ಲಾಂದ್ರೆ ಗಂಟಾಗೋ ಸಾಧ್ಯತೆ ಇರ್ತದೆ. ಯಾಕಂದ್ರೆ ನಾವು ಕಡಲೆ ಹಿಟ್ಟು ರವೆ ಹಾಕಿರ್ತೀವಲ್ಲ ರೀ, ಇದು ಗಂಟಾದ್ರೆ ಚಲೋ ಆಗಲ್ಲ ರೀ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗ್ತೈತೆ ರೀ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತಳ ಹಿಡಿ ಸಾಧ್ಯತೆ ಇರ್ತೈತೆ. ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತೆ ರೀ ಅದು. ಈಗ ನೋಡಿರಿ ನೀವು ವಿಡಿಯೋದಾಗ ನೋಡಾಕತ್ತಿರ್ಬೇಕು, ಈ ರೀತಿ ಗಟ್ಟಿ ಆಗತ್ತೈತೆ ನೋಡಿರಿ. ನೀವು ಅದು ಬೇಯಿಸೋಷ್ಟೊತ್ತಿಗೆ ಮುಂಚೆನೇ ಪ್ಲೇಟಿಗೆ ಎಣ್ಣೆ ಸವರಿ ಇಟ್ಕೋಬೇಕಾಗ್ತದೆ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, ಇದು ಎಣ್ಣೆ ಸವರ್ಕೋತೀನಿ ನೋಡಿರಿ. ನಾನು ಈ ಥರ ಪ್ಲೇಟ್ ತೊಗೊಂಡಿನಿ. ನಿಮ್ಮ ಮನೆಗೆ ಯಾವ ಥರ ಪ್ಲೇಟ್ ಇರ್ತೈತೆ ನೋಡಿಕೊಂಡು ನೀವು ತೊಗೋಬೋದು ರೀ.
ಇದು ಅಂಟ್ಕೋಬಾರ್ದು ಅಂಥೇಳಿ ಪ್ಲೇಟಿಗೆ ಎಣ್ಣೆ ಹಚ್ಕೊಳ್ಳೋದ್ರಿ. ನಾನು ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡಿನಿ. ಈ ಹದ ಆಗೈತೆ ನೋಡಿರಿ. ಈ ರೀತಿ ಗಟ್ಟಿ ಹಾಕ್ಬೇಕ್ರಿ. ನೀವು ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಪೂರ್ತಿ ತಳ ಬಿಟ್ಕೊಂಡು ಹೆಂಗೆ ಬರಾಕತ್ತೈತಿ ಅಂದ್ರೆ ಇದು ಹಿಟ್ಟು ರವೆ ಎಲ್ಲ ಸರಿಯಾಗಿ ಬೆಂದೈತಿ ಅಂತ ಅರ್ತಾರೆ. ಈ ರೀತಿ ಬೇಯಿಸ್ಕೋಬೇಕ್ರಿ. ಈಗ ಎಣ್ಣೆ ಸವರಿ ಇಟ್ಟಿನಲ್ರಿ ಆ ಪ್ಲೇಟಿಗೆ ಈ ಮಿಶ್ರಣ ಹಾಕ್ಕೋತೀನಿ ನೋಡಿರಿ. ಈಗ ನಿಮ್ಗೆ ಎಷ್ಟು ತಳಗ ಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಹಾಕ್ಕೋರಿ. ಇದು ಇದೇ ಸ್ಪೂನ್ಲೆ ಅಗಲ ಮಾಡಿದ್ರೆ ಅಂಟ್ಕೊಳ್ಳೋ ಸಾಧ್ಯತೆ ಇರ್ತೈತಿ. 1 ಸ್ಪೂನಿಗೆ ಎಣ್ಣೆ ಹಚ್ಚಿ ಹಾಕ್ಕೋಬೇಕಾಗ್ತದೆ. ಈಗ 1 ಸ್ಪೂನಿಗೆ ಎಣ್ಣೆ ಸವರಿರ್ತೀವಲ್ಲ ಆ ಸ್ಪೂನ್ಲೆ ಇದು ಸಾಫ್ ಮಾಡ್ಬೇಕಾಗ್ತೈತಿ ರೀ. ಇಲ್ಲಾಂದ್ರೆ ಸ್ಪೂನಿಗೆ ಅಂಟು ಸಾಧ್ಯತೆ ಇರ್ತೈತಿ. ಹಾಗಾಗಿ ಈ ರೀತಿ ಸಾಫ್ ಮಾಡ್ಕೋಬೇಕ್ರಿ. ನಾ ಪ್ಲೇಟ್ ತುಂಬ ಮಾಡಿಲ್ಲ ರೀ. ಪ್ಲೇಟ್ ತುಂಬ ಮಾಡ್ಕೊಂಡ್ರೆ ತಳಗಾಗುತ್ತೆ. ಇದು ಒಡಿ ಬರಬೇಕು ದಪ್ಪಗೆ. ಹಾಗಾಗಿ ನಾನು ಅರ್ಧ ಪ್ಲೇಟ್ ಮಾತ್ರ ಹಾಕ್ಕೊಂಡೆ ನೋಡಿರಿ. ಈ ರೀತಿ ಒಂದೇ ಸಮ ಮಾಡ್ಬೇಕಾಗ್ತೈತೆ ರೀ. ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಕಟ್ ಮಾಡ್ತೀನಿ ರೀ. ಈಗ ನಾನು ತಣ್ಣಗೆ ಹಾಕಿಬಿಟ್ಟಿದ್ದೆ ರೀ. ತಣ್ಣಗಾಗೈತಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೊರಿ. ನಾನೀಗ ಈ ಸೈಜಲ್ಲಿ ಕಟ್ ಮಾಡ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ. ನಾನು ಈ ರೀತಿ ಚೌಕಿಗೆ ಕಟ್ ಮಾಡ್ಕೊಂಡೇನ್ರಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೊಡ್ರಿ. ನೋಡಿರಿ ಈ ರೀತಿ ಬಂದ ನೋಡಿರಿ. ಇದು ನೀವು ಹೀಗೆ ಆದರೂ ತಿನ್ಬೋದು, ಇಲ್ಲ ಇನ್ನೂ ಸ್ವಲ್ಪ ಟೇಸ್ಟ್ ಆಗಿರಲಿ ಅಂದ್ರೆ ಶಾಲು ಫ್ರೈ ಮಾಡ್ಕೊಂಡಾದರೂ ತಿನ್ಬೋದು. ಈಗ ನಾನು ಶಾಲು ಫ್ರೈ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಆಗ್ತಾವೆ ಅಂತೇಳಿ. ಈಗ ನಾನು ಕಟ್ ಮಾಡ್ಕೊಂಡೇನ್ರಿ. ಈಗ ಒಂದು ಫ್ರೈ ಮಾಡೋಕೆ ಪಾತ್ರೆ ಇಟ್ಕೋತೀನಿ ರೀ. ನಾನು ಶಾಲು ಫ್ರೈ ಮಾಡ್ಕೋತೀನಿ. ನೀವು ಬೇಕಾದ್ರೆ ಡೀಪ್ ಫ್ರೈನೂ ಮಾಡ್ಕೋಬೋದು. ಡೀಪ್ ಫ್ರೈ ಮಾಡ್ಕೊಂಡು ಅಷ್ಟೊಂದು ಚಲೋ ಆಗಲ್ಲ ರೀ. ಶಾಲು ಫ್ರೈ ಮಾಡಿದ್ರೆ ಮಸ್ತಾಗಿರ್ತಾವೆ. ಹಾಗಾಗಿ ನಾನು ಶಾಲು ಫ್ರೈ ಮಾಡಾಕತ್ತೀನಿ ನೋಡಿರಿ. ಈಗ 1 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ. ಈಗ ಎಣ್ಣೆ ಕಾಯ್ದೈತೆ ರೀ. ನಾ ಕಟ್ ಮಾಡ್ಕೊಂಡಿರೋ ಹಾಕೋತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಇಡ್ತಾವೆ ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ನಾನು 3-4 ಹಾಕ್ಕೊಂಡೇನಿ ರೀ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ ರೀ. 1 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ಬೆಳಗ್ಗೆ ಜಾಸ್ತಿ ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡೋದು ಬೇಡಪ್ಪ ಅಂದಾಗ ಈ ರೀತಿ ಶಾಲು ಫ್ರೈ ಮಾಡ್ಕೊಂಡು ತಿನ್ಬೋದು ನೀವು. ಈಗ ನಾನು ಒಂದು ಸಲ ತಿರುಗಿಸಿ ಹಾಕಿನಿ ರೀ. ಈಗ ಇನ್ನೊಂದು ಸಲ ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀರಲ್ಲ ಇವು ಫ್ರೈ ಆಗ್ತಾರೆ. ಫ್ರೈ ಆಗೋಕೆ ಸ್ವಲ್ಪ ಟೈಮ್ ತೊಗೊಳ್ತಾರೆ. ಹಿಟ್ಟು ರವೆ ಎಲ್ಲ ಬೆಂದಿರ್ತೈತೆ, ನಾವು ಬೇಯಿಸ್ಕೊಂಡಿರ್ತೀವಿ. ಈಗ ಇದು ಕ್ರಿಸ್ಪಿ ಆಗಲಿ ಅಂಥೇಳಿ ನಾವು ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕೆಂಪಾಗ್ತೈತಿ, ಒಳಗೆ ಬೇಯಲ್ಲ. ಅದು ಮೆತ್ತ ಹಂಗೆ ಉಳಿತೈತಿ. ಹಾಗಾಗಿ ನಾನು ಎಲ್ಲ ಕಡೆನೂ ಕ್ರಿಸ್ಪಿಯಾಗಿ ಬರಲಿ ಅಂಥೇಳಿ ಫ್ರೈ ಮಾಡಾಕತ್ತೀನಿ ನೋಡಿರಿ. 1-2-3 ಸಲ ಹಿಂಗೆ ತಿರುಗಿಸಿ ಹಾಕಿ ಮಾಡಿದ್ರೆ ಇವು ಬ್ರೌನ್ ಕಲರ್ ಬರ್ತಾವೆ ನೋಡಿರಿ. ಈಗ ವಿಡಿಯೋದಾಗ ನೋಡಿದ್ರೆ ನಿಮ್ಗೆ ಕಾಣಕತ್ತಿರ್ಬೇಕು ರೀ. ಈ ಕಲರ್ ಬಂದ್ರೆ ಸಾಕು ರೀ. ಈಗ ನೋಡಿರಿ ಎಣ್ಣೆ ಹಾಕಿದ್ದೆಲ್ಲ ಎಣ್ಣೆ ಹಾಗೆ ಉಳ್ದೈತಿ ನೋಡಿರಿ. ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ರೀ. ನಾವು ಪ್ಲೇಟಿಗೆ ಹಾಕಿ ತಣ್ಣಗಾಕಿ ಬಿಟ್ಟಿರ್ತೀವಲ್ಲ ರೀ, ಆ ಟೈಮಲ್ಲಿ ನೀವು ಇದಕ್ಕೆ ಕಾಯಿ ಚಟ್ನಿ ಆದರೂ ಮಾಡ್ಕೊಬೋದು, ಪುದೀನ ಚಟ್ನಿ ಆದರೂ ಮಾಡ್ಕೊಬೋದು. ಯಾವುದಾದ್ರು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಮಸ್ತಾಗಿರ್ತೈತಿ. ನಮ್ಮ ಮನ್ಯಾಗ ಹಾಗೆ ತಿನ್ನೋಕೆ ಇಷ್ಟಪಡ್ತಾರೆ. ನಾನು ಹಾಗಾಗಿ ಯಾವುದೂ ಚಟ್ನಿ ಮಾಡ್ಕೊಂಡಿಲ್ಲ ರೀ. ನಾನು ಈ ರೀತಿ ಫ್ರೈ ಮಾಡ್ಕೊಂಡೀನಿ. ನಿಮಗೆ ಯಾವ ರೀತಿ ಬೇಕು ನೋಡಿಕೊಂಡು ನೀವು ಫ್ರೈ ಮಾಡ್ಕೊರಿ. ಈಗ ನೋಡಿರಿ ನಾವು ತರಕಾರಿಗಳು ಹಾಕಿ ವಡೆ ಮಾಡಿರ್ತೀವಿ. ಈ ತರಕಾರಿಗಳು ಹಾಕಿವಿ ಅದು ಗೊತ್ತೇ ಆಗಲ್ಲ ರೀ ಇದ್ರಾಗ. ನಾನು ಶಾಲು ಫ್ರೈ ಮಾಡ್ಕೊಂಡೀನಿ. ಇದ್ರ ಜೊತೆಗೆ ನೀವು ಸಾಸ್ ಆದರೂ ಸರ್ವ್ ಮಾಡ್ಬೋದು, ಹಾಗೆ ಆದರೂ ತಿನ್ಬೋದು, ಇಲ್ಲ ಪುದೀನ ಚಟ್ನಿ ಕಾಯಿ ಚಟ್ನಿ ಯಾವ್ದಾದ್ರು ಮಾಡ್ಕೊಂಡವ್ರು ತಿನ್ಬೋದು. ಬೆಳಗಿನ ನಾಷ್ಟಕ್ಕೆ ಒಳ್ಳೆ ಹೆಲ್ದಿ ಆಗಿರೋಂಥ ರೆಸಿಪಿ ಇದು. ನೀವು ಒಂದು ಸತಿ ನಿಮ್ಮ ಮನ್ಯಾಗ ಮಾಡ್ಕೊಂಡು ನೋಡಿರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತೈತಿ ಅಂತೇಳಿ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಕಡಿಮೆ ಎಣ್ಣೆಯಿಂದ ಆರೋಗ್ಯಕರವಾದಂಥ ನಾಷ್ಟ ರೆಸಿಪಿ ಮಾಡಿ ತೋರಿಸಿದ್ದೀನಿ ರೀ. ಈ ರೆಸಿಪಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.